ಜಮೀರ್ ಅಹಮ್ಮದ್ ಖಾನ್ರ ವಸತಿ ಇಲಾಖೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರಂತೆ. ಅಧಿಕಾರಿಗಳ ಮೂಲಕ ಇಲಾಖೆ ನಡೆಸೋ ಹಂಗಾಗಬಾರದು, ಸರಿಯಾಗಿ ಕೆಲಸ ಮಾಡಕ್ ಹೇಳಿ ಅಂದ್ರಂತೆ. BR ಪಾಟೀಲರಿಗೂ ಮುಖ್ಯಮಂತ್ರಿಗಳ ಸೂಚನೆ ಇಷ್ಟೇ, ಏನಾರು ಇದ್ರೆ ನನ್ನ ಹತ್ರ ಬನ್ನಿ, ಮಾಧ್ಯಮಗಳ ಮುಂದೆ ಮಾತಾಡಕ್ ಹೋಗಬೇಡಿ. BR ಪಾಟೀಲರು ಮುಖ್ಯಮಂತ್ರಿಗಳ ಭೇಟಿಗೆ ಹೋಗುವುದಕ್ಕಿಂತ ಮೊದಲು ಉಪಮುಖ್ಯಮಂತ್ರಿಗಳ ಭೇಟಿಗೆ ಹೋಗಿದ್ರು. ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ರನ್ನ ಭೇಟಿಯಾಗಿ ಆ ನಂತರ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ರು BR ಪಾಟೀಲ್. ಅದನ್ನೇ ಹೇಳಿದ್ದವರು ಮಾಧ್ಯಮಗಳಿಗೆ, ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರಿಗೆ ವಿವರವಾಗಿ ಹೇಳಿದ್ದೀನಿ, ಸಮಾಧಾನವಾಗಿ ಕೇಳಿಸ್ಕೊಂಡಿದ್ದಾರೆ, ಏನು ಕ್ರಮ ಕೈಗೊಳ್ತಾರೆ ಅನ್ನೋದು ಅವರಿಗೆ ಬಿಟ್ಟಿದ್ದು ಅಂತ. BR ಪಾಟೀಲರ ಭೇಟಿಯ ಬಗ್ಗೆ DK ಶಿವಕುಮಾರ್ ಅವರು ಮಾತಾಡಿದ್ರು, ಕೇಳಿಸ್ಕೊಳ್ಳಿ. ಏನೆಲ್ಲ ಹೇಳಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪಕ್ಷಾಧ್ಯಕ್ಷ DK ಶಿವಕುಮಾರ್ ಅವರಿಗೆ ನಾನು ಎಲ್ಲ ವಿವರವಾಗಿ ಹೇಳಿದ್ದೀನಿ. ಅವರು ಸಮಾಧಾನದಿಂದ ನನ್ನ ವಿಚಾರವನ್ನು ಕೇಳಿದ್ದಾರೆ. ಅವರು ಸೂಕ್ತ ಕ್ರಮ ಅವರು ಕೈಗೊಳ್ಳೋದು ಅವ್ರು ಬಿಟ್ಟಿದ್ದು. ಸಮಾಧಾನ ಅಸಮಾಧಾನ ನಂದಿನದೇ ರೀ, ನಾನು ನಡೆದದ್ದನ್ನು ಅವ್ರು ವಿವರ ಹೇಳಿದ್ದೀನಿ. ಇನ್ನು ಯೋಚನೆ ಮಾಡಿ ನಿರ್ಣಯ ತಗೋತಾರೆ, ಯೋಚನೆ ಮಾಡಿ ನಿರ್ಣಯ ತಗೋತಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು. ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ದರು. ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟ್ರು ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ, ಅವರು ಕೂಡ ಬಂದು ಎಲ್ಲರದ್ದು ಮಾತಾಡ್ತಾ ಇದ್ದಾರೆ, ಒಬ್ಬರಿಬ್ಬರು ಅಂತ ಅಲ್ಲ, ಎಲ್ಲರದ್ದು ಮಾತಾಡ್ತಾರೆ. ಇದು ಇಲ್ಲಿಗೆ ಬಗೆಹರಿಯೋದಿಲ್ಲ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ದೆಹಲಿಯಿಂದ ವರಿಷ್ಠರು ಬರ್ತಾರಂತೆ. ಮೊದಲು ಜುಲೈ 13ನೇ ತಾರೀಕಿಗೆ ಬರ್ತಾರೆ ಅಂತಿತ್ತು. ಅಷ್ಟರಲ್ಲಿ ಏನಾಗ್ಬಿಡುತ್ತೋ ಅಂತ ಇದೇ ತಿಂಗಳು 30ನೇ ತಾರೀಕಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ಸಿನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇದೇ 30ನೇ ತಾರೀಕು ಬರ್ತಾರೆ. ಅತೃಪ್ತ ಶಾಸಕರ ಜೊತೆಗೆ ಮಾತಾಡ್ತಾರಂತೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ 30ನೇ ತಾರೀಕು ಬೆಂಗಳೂರಿಗೆ ಬರ್ತಾರೆ. ಬೇಜಾರು ಮಾಡ್ಕೊಂಡಿರೋ MLAಗಳ ಜೊತೆಗೆ ಮಾತಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.